ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುರಾಳ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಂಜಿನಿಯರಿಂಗ್ ರಿಲೇಟೆಡ್ ಆಗಿರುತ್ತೆ. ಅವತ್ತು PUC ಹೆಂಗೆ ಮಾಡಿದ್ದೆ, ಒಂದು ಇಯರ್ ಪೂರ್ತಿ ಕಂಪ್ಲೀಟ್ ಹೇಗಿರುತ್ತೆ ಅಂತ. ಅದೇ ರೀತಿ ಇವತ್ತು PUC ಮುಗೀತು, ಇವಾಗ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ಇಂಜಿನಿಯರಿಂಗ್ 4 ಇಯರ್ಸ್ ಇರುತ್ತಲ್ಲ, ಆ 4 ಇಯರ್ಸ್ ಹೇಗಿರುತ್ತೆ ರೋಡ್ ಮ್ಯಾಪ್ ಥರ ಈ ವಿಡಿಯೋ. ಸೊ 4 ಇಯರ್ಸಲ್ಲಿ ನಮಗೆ ಆಲ್ಮೋಸ್ಟ್ 8 ಸೆಮ್ ಬರುತ್ತೆ. 8 ಸೆಮ್ ಒಂದು ಸೆಮ್ 6 ತಿಂಗಳು ಇರುತ್ತೆ ಅಂತ ಅಸ್ಯೂಮ್ ಮಾಡಿರ್ತೀವಿ, ಬಟ್ 6 ತಿಂಗಳಿರಲ್ಲ, ಅದಕ್ಕಿಂತ ಕಡಿಮೆನೇ ಇರುತ್ತೆ. ಅದು ಹೇಗಿರುತ್ತೆ, ಫಸ್ಟ್ ಸೆಮ್ ಏನು ಆ್ಯಕ್ಟಿವಿಟೀಸ್, ಸೆಕೆಂಡ್ ಸೆಮ್ ಏನು ಆ್ಯಕ್ಟಿವಿಟೀಸ್ ಅದನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸೆಮ್ ಬಂದುಬಿಟ್ಟು ನಮಗೆ ಸ್ಟಾರ್ಟಿಂಗ್ ಇನ್ನೂ PUC ಮುಗಿಸ್ಕೊಂಡು ಹೋಗಿರ್ತೀವಿ. ಆವಾಗ ನಮ್ಗೆ ಆಲ್ಮೋಸ್ಟ್ PUC ಮೈಂಡೇ ಇರುತ್ತೆ. ಅದು ಒಂಥರ ಬಹೆಟ್ ಹಾಕೋದು, ಆಮೇಲೆ ಕೆಲವರಿಗೆ ನಾನು ಜಾಸ್ತಿ ಸ್ಕೋರ್ ಮಾಡಲೇಬೇಕು, CGPA ಬೇಕು, ಅದು ಇದು ಅಂತ ಕಷ್ಟಪಟ್ಟು ಓದ್ತಿರ್ತಾರೆ ಫಸ್ಟ್ ಸೆಮ್. ಬಟ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಸಿಲೆಬಸ್ ಹೇಗಿರುತ್ತೆ ಅಂದರೆ ಅರ್ಥ ಆಗೋ ಥರನೇ ಇರುತ್ತೆ. PU ರಿಲೇಟೆಡ್ ಅಥವಾ PU ಎಕ್ಸ್ಟೆಂಡೆಡ್ ಸಿಲೆಬಸ್ ಅನ್ನೋ ಥರ ಇರುತ್ತೆ. ಅದೇನು ಅಷ್ಟು ಜಾಸ್ತಿ ಟಫ್ ಇರಲ್ಲ, ಬಟ್ ಚೆನ್ನಾಗಿ ಓದಬೇಕು. CGPA ಮೇಂಟೈನ್ ಮಾಡಬೇಕಂದ್ರೆ ಸ್ವಲ್ಪ ಓದಬೇಕು. ಫಸ್ಟ್ PU ಥರ ಬೆಳಗ್ಗೆ ರಾತ್ರಿ ಎದ್ದು ಓದೋ ಆ ಥರ ಏನೂ ಇರೋದಿಲ್ಲ. ಆಮೇಲೆ ನಾವು ಕೆಲವರೆಲ್ಲ ಏನು ಹೇಳ್ತಾರೆ ಅಂದರೆ ಮಾಡೋದನ್ನು ಅಥವಾ ಪ್ಲೇಸ್ಮೆಂಟ್ಸ್ಗೆ ಪ್ರಿಪೇರ್ ಆಗೋದು ಅದನ್ನೆಲ್ಲದನ್ನು ನಾವು ಬ್ರ್ಯಾಂಚ್ ಸೆಂಟರ್ ಆದ್ಮೇಲೆ ಮಾಡಿದರೆ ಚೆನ್ನಾಗಿರುತ್ತೆ, ಅವಾಗ ಮಾಡಿದರೆ ಓಕೆ ಅನ್ನೋ ಥರ ಇರ್ತಾರೆ. ಬಟ್ ನನ್ನ ಕೇಳೋದಾದರೆ ಸೆಕೆಂಡ್ ಸೆಮ್ ಅಥವಾ ಫಸ್ಟ್ ಸೆಮ್ ಎಂಡಿಂಗ್ ಅವಾಗಿಂದನೇ ನೀವು ಕೋಡಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡಿ, ಪ್ರಾಕ್ಟೀಸ್ ಅವಾಗಲೇ ಸ್ಟಾರ್ಟ್ ಮಾಡಿರಿ ಕೋಡಿಂಗ್ ಪ್ರಾಕ್ಟೀಸ್. ಯಾಕಂದರೆ ಅವಾಗಿಂದನೇ ನಾವು ಸ್ಟಾರ್ಟ್ ಮಾಡ್ಕೊತ ಹೋದ್ವಿ ಅಂತಂದರೆ ಫೈನಲಾಗಿ ಬರೋಕ್ಕೆ ನಾವು ಆಲ್ರೆಡಿ ಪರ್ಫೆಕ್ಟಾಗಿರ್ತೀವಿ. ಮತ್ತು ನಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಐ ಕ್ಯಾನ್ ಸಾಲ್ವ್, ಅವ್ರು ಏನೇ ಕ್ವಶನ್ಸ್ ಕೊಟ್ಟರು ನಾನು ಸಾಲ್ವ್ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಫಸ್ಟ್ ಸೆಮ್ ಮುಗಿಯೋಷ್ಟೊತ್ತಿಗೆ ಅಥವಾ ಸೆಕೆಂಡ್ ಸೆಮ್ ಸ್ಟಾರ್ಟ್ ಮಾಡುವಷ್ಟೊತ್ತಿಗೆ ನಾವು ಕೋಡಿಂಗ್ನ ಪ್ರಾಕ್ಟೀಸ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್, ಮುಂದೆ ಯೂಸ್ ಆಗುತ್ತೆ ಕ್ಯಾಂಪಸ್ ಸೆಲೆಕ್ಷನ್ ಟೈಮ್ನಲ್ಲಿ. ನೆಕ್ಸ್ಟ್ ಥರ್ಡ್ ಸೆಮ್ ಬಂದ್ವಿ ಅಂದರೆ ಬ್ರ್ಯಾಂಚ್ ಸೆಂಟರ್ ಆಗ್ತೀವಿ. ಆವಾಗ ಸಿಲೆಬಸ್ನ ನಾವು ಸ್ವಲ್ಪ ಡೆಪ್ತಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಥರ್ಡ್ ಸೆಮ್ಮಲ್ಲಿ. ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್ ಸೆಮ್ ಸಿಲೆಬಸ್ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ. ಆದರೆ ಗೇಟ್ ಎಕ್ಸಾಮ್ ಬರೆಯೋರು ಯಾರಿದ್ದೀರಾ, ನಿಮಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಆಫ್ ದಿ ಸಿಲೆಬಸ್ ಬರೋದು ಇದರಲ್ಲೇ. ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್, ಸಿಕ್ಸ್ತ್ ಸೆಮ್ಗಳಲ್ಲಿ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಆಲ್ಮೋಸ್ಟ್ 70% ಆಫ್ ಕ್ವಶನ್ಸ್ ಈ ಸೆಮ್ಗಳಿಂದನೇ ಬರುತ್ತೆ. ಯಾರ್ಯಾರು ಫಸ್ಟ್ ಇಯರ್ ಅಂದರೆ ಫಸ್ಟ್ ಸೆಮ್ ಅಥವಾ ಸೆಕೆಂಡ್ ಸೆಮ್ಮಲ್ಲಿ ನೀವು ಕೋಡಿಂಗ್ನ ಸ್ಟಾರ್ಟ್ ಮಾಡಿದ್ರು, ದಯವಿಟ್ಟು ಥರ್ಡ್ ಸೆಮ್ ಅಥವಾ ಫೋರ್ತ್ ಸೆಮ್ ಅಷ್ಟರಲ್ಲಿ ಸ್ಟಾರ್ಟ್ ಮಾಡಿಬಿಡಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಆಮೇಲೆ ಗಿಟ್ ಹಬ್ ಅಂತ ಒಂದು ಅಕೌಂಟ್ ಇದೆ, ಆ್ಯಪ್ ಇದೆ, ಅಲ್ಲಿ ನೀವು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಅದ್ರ ಬಗ್ಗೆನೂ ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ನೀವು ಫಸ್ಟ್ ಸೆಮ್ಮಿಂದನೇ ಕೋಡಿಂಗ್ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿರೋದು ಅಷ್ಟನ್ನು ನೀವು ಆ ಗಿಟ್ ಹಬ್ ಅಕೌಂಟ್ಗೆ ಆ್ಯಡ್ ಮಾಡ್ಬೋದು. ನೀವು ರೆಸ್ಯೂಮ್ ತೋರಿಸುವಾಗ ಇಂಟರ್ವ್ಯೂ ಟೈಮಲ್ಲಿ ನೀವು 4 ಇಯರ್ ಏನು ಮಾಡಿದ್ರಿ ಅಂತ ಅವ್ರು ಆರಾಮಾಗಿ ನೋಡ್ಬೋದು. ಜಸ್ಟ್ 1 ಸೆಕೆಂಡ್ ಸಾಕು, ಯಾವ ಡೇಟು ಸ್ಪೆಸಿಫಿಕಾಗಿ ಡೇಟಲ್ಲಿ ಏನು ಮಾಡಿದ್ದೀರಾ ಅಂತಲೂ ನೋಡ್ಬೋದು. ಗಿಟ್ ಹಬ್ ಬಗ್ಗೆ ಒಂದು ವಿಡಿಯೋನೂ ಮಾಡಾಕ್ತೀನಿ, ನೋಡ್ರಿ. ಅದು ಗಿಟ್ ಹಬ್ ಅಕೌಂಟ್ ಎಲ್ಲರ ಹತ್ರನೂ ಇರಬೇಕು. ಕೋಡಿಂಗ್ ಪ್ರಾಕ್ಟೀಸ್ ಮಾಡೋದನ್ನ ಥರ್ಡ್ ಸೆಮ್ಮಿಂದನೇ ಸ್ಟಾರ್ಟ್ ಮಾಡಿ. ಥರ್ಡ್ ಸೆಮ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಸೆಮ್ ಆಲ್ಮೋಸ್ಟ್ ಇದೇ ಇರುತ್ತೆ. ಸಿಕ್ಸ್ತ್ ಸೆಮ್ ಎಂಡಿಂಗ್ ಬರುವಾಗ ನಮ್ಮ ಕಾಲೇಜ್ಗೆ ಕಂಪನಿಗಳಿಂದ ಬರ್ತಾನೆ ಇಂಟರ್ವ್ಯೂಸ್ ಮಾಡೋದಕ್ಕೆ. ಕೆಲವೊಂದು ಕಾಲೇಜಲ್ಲಿ ಇನಿಷಿಯೇಟ್ ತಗೊಂಡು ಕಂಪನಿಗಳನ್ನು ಕರೀತಾರೆ, ಬಂದು ನಮ್ಮ ಕಾಲೇಜಲ್ಲಿ ಇಂಟರ್ವ್ಯೂ ತಗೊಂಡೋಗಿ ಅಂತ. ಕೆಲವೊಂದು ಕಾಲೇಜ್ಗಳಲ್ಲಿ ಆ ಥರ ಏನೂ ಕರೆಯಲ್ಲ, ಅವರಾಗೆ ಬರ್ತಾರೆ, ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತಾರೆ. ಕೆಲವು ಕಾಲೇಜಲ್ಲಿ ಏನೂ ಇರೋದೇ ಇಲ್ಲ, ಪೂಲ್ ಇಂಟರ್ವ್ಯೂ ಅಥವಾ ಪೂಲ್ ಕ್ಯಾಂಪಸ್ ಸೆಲೆಕ್ಷನ್ಸ್ ಥರ ಒಂದಷ್ಟು ಕಾಲೇಜ್ಗಳು, ಒಂದು 5-6 ಕಾಲೇಜ್ಗಳನ್ನ ಒಂದೇ ಹತ್ರ ಹಾಕ್ಕೊಂಡು ಅವರಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಅದು ಪೂಲ್ ಇಂಟರ್ವ್ಯೂ ಅಂತಾರೆ. ಆಫ್ ಕ್ಯಾಂಪಸ್ ಸೆಲೆಕ್ಷನ್ ಅಂತಂದರೆ ಅಲ್ಲೇನಾಗುತ್ತೆ ಅಂದರೆ ನಮ್ಮ ಕಾಲೇಜ್ ಬಿಟ್ಟು ಹೊರಗಡೆ ಅಂದರೆ ಜಾಸ್ತಿ ಜನ ಕಾಂಪಿಟೇಟರ್ಸ್ ಆಗ್ತಾರೆ ನಮಗೆ. ಆನ್ ಕ್ಯಾಂಪಸ್ ಸೆಲೆಕ್ಷನ್ ಅಂದರೆ ನಮ್ಮ ಕಾಲೇಜಲ್ಲೇ ಇಂಟರ್ವ್ಯೂ ಮಾಡೋದು. ಅವಾಗ ನಮ್ಮದು ಅಲ್ಲಿ ನಾವು ಇಂಟರ್ವ್ಯೂಗೆ ಪ್ಲೇಸ್ಮೆಂಟ್ಸ್ ಆಗೋದು ಬೆಸ್ಟ್ ಮತ್ತು ಸ್ವಲ್ಪ ಈಸಿ ಅನಿಸುತ್ತೆ. ಯಾಕಂದರೆ ನಮಗೆ ಕಾಂಪಿಟೇಟರ್ಸ್ ಅಲ್ಲಿ ಕಡಿಮೆ ಇರ್ತಾರೆ.
6th ಸೆಮ್ ಎಂಡಿಂಗಿಗೆ ನೀವು ಆಲ್ರೆಡಿ ಪ್ಲೇಸ್ಮೆಂಟ್ ಆಗಿರಬೇಕು. ಲಾಸ್ಟ್ ಇನ್ನು 1 ವರ್ಷ ಉಳಿದಿರುತ್ತೆ, 7th ಸೆಮ್ ಮತ್ತು 8th ಸೆಮ್. ಅದನ್ನ ಆರಾಮಾಗಿ ಮಾಡ್ಕೊಂಡು ಹೋಗಿರ್ತೀರ. ದಯವಿಟ್ಟು ಆಲ್ಮೋಸ್ಟ್ ಎಲ್ಲರೂ 3rd ಸೆಮ್ ಮುಗಿಯೋ ಅಷ್ಟೊತ್ತಿಗೆ, ಐ ಮೀನ್ 6th ಸೆಮ್ ಎಂಡಿಂಗ್ ಆಲ್ರೆಡಿ ನೀವು ಸೆಲೆಕ್ಟ್ ಆಗಿರ್ರಿ, ಪ್ಲೇಸ್ಮೆಂಟ್ ಆಗಿರ್ರಿ. ನಿಮ್ಮ ಕೈಲಿ ಜಾಬ್ ಇದ್ದರೆ ಏನೋ ಒಂದು ಕಾನ್ಫಿಡೆಂಟ್ ಆಗಿರ್ತೀರ ನೀವು. 7th ಸೆಮ್ 8th ಸೆಮ್ ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ಲಾಸ್ಟ್ 8th ಸೆಮ್ ತನಕನೂ ಕೊನೆ ಮೂಮೆಂಟ್ ತನಕನೂ ಫೈಟ್ ಮಾಡ್ತಾನೆ ಇರಬೇಕು. ಸೊ ನೀವು 3rd ಸೆಮ್ ಎಂಡಿಂಗಿಗೆ ಆಲ್ರೆಡಿ ಸೆಲೆಕ್ಟ್ ಆಗಿರಬೇಕು ಅಂತಂದರೆ ನಿಮ್ಮ ಪ್ರಾಕ್ಟೀಸ್ನ 2nd ಸೆಮ್ ಮುಂಚೆನೇ ಅಥವಾ ಸ್ಟಾರ್ಟ್ ಮಾಡಿದರೆ ಬೆಟರ್. ಯಾಕಂದರೆ ನೀವು 6th ಸೆಮ್ಗೆ ಆಲ್ರೆಡಿ ಸೆಲೆಕ್ಟ್ ಆಗಬೇಕು ಅಂತ ಇದ್ದರೆ. ನೆಕ್ಸ್ಟ್ 7th ಸೆಮ್ 8th ಸೆಮ್ ನಿಮ್ಮದು ಜಾಸ್ತಿ ಕಾಲೇಜ್ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಕಾಲೇಜ್ ಕಡೆಯಿಂದ ಫೋರ್ಸ್ ಬರುತ್ತೆ, ಪ್ರಾಜೆಕ್ಟ್ ಮಾಡಬೇಕಾಗುತ್ತೆ, ಅಸೈನ್ಮೆಂಟ್ ಸಬ್ಮಿಷನ್ ಮಾಡಬೇಕಾಗುತ್ತೆ, ಇಂಟರ್ನ್ಶಿಪ್ಸ್ ತಗೋಬೇಕಾಗುತ್ತೆ. 7th 8th ಸೆಮ್ಮಲ್ಲಿ ಕಾಲೇಜ್ ಕಡೆಯಿಂದ ಇದು ಕೆಲಸ ಇರುತ್ತೆ. ಸೊ ನಿಮಗೆ ಆವಾಗ ನಿಮ್ಮ ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ಸ್ ಬಗ್ಗೆ ಗಮನ ಕೊಡೋಕ್ಕಾಗಲ್ಲ. ದಯವಿಟ್ಟು 6th ಸೆಮ್ ಒಳಗಡೆ ಪ್ಲೇಸ್ಮೆಂಟ್ ಆಗೋಕ್ಕೆ ಟ್ರೈ ಮಾಡಿರಿ, ಅದು ಬೆಸ್ಟು. ನಿಮಗೆ ಒಳ್ಳೆ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಮಾಡಿದರೆ. ನೆಕ್ಸ್ಟ್ ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಕೋಡಿಂಗ್ನ ಆಲ್ಮೋಸ್ಟ್ ಬೇಗನೆ ಸ್ಟಾರ್ಟ್ ಮಾಡಿರಿ. ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ ಬಗ್ಗೆ ಮುಂಚೆನೇ ತಿಳ್ಕೊಂಡಿರಿ. ಇಂಟರ್ವ್ಯೂಸ್ನ ಹೇಗೆ ಕ್ರ್ಯಾಕ್ ಮಾಡಬೇಕು ಅಂತ ಅದರದ್ದೊಂದು ವಿಡಿಯೋ ಮಾಡಾಕ್ತೀನಿ. ರೆಸ್ಯೂಮ್ ಬಿಲ್ಡಪ್ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಿ. ರೆಸ್ಯೂಮ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತಂದು ನೀವು ಮುಂಚೆಯಿಂದನೇ ಒಂದು ಐಡಿಯಾ ಇಟ್ಕೊಂಡಿರಿ. ಫೈನಲ್ ಮೂಮೆಂಟಲ್ಲಿ ನೀವು ಈಸಿಯಾಗಿ ಅದನ್ನ ರೆಸ್ಯೂಮ್ನ ಬಿಲ್ಡಪ್ ಮಾಡ್ಬೋದು, ನೀಟಾಗಿ ಶೋಕೇಸ್ ಮಾಡ್ಬೋದು. ಆ ಟೆಕ್ನಾಲಜಿಗೆ ಒಂದೋ ಥರ ಶೋಕೇಸ್ ಮಾಡ್ಬೋದು. ನೀವು ಒಂದೇ ಸರಿಗೆ ನಿಮ್ಗೆ ಕೊಟ್ಟು ರೆಸ್ಯೂಮ್ ಪ್ರಿಪೇರ್ ಮಾಡಪ್ಪ ಅಂದರೆ ನಿಮ್ಮ ತಲೆಯಲ್ಲಿ ಏನು ಬರುತ್ತೋ ಅದನ್ನು ಮಾಡ್ತಿರೋ ಹೊರತು ಆ ಮೂಮೆಂಟ್ಗೆ ಏನು ಬೇಕು, ಆ ಟೈಮಲ್ಲಿ ಹೇಗಿದೆ ಟೆಕ್ನಾಲಜಿ, ವರ್ಲ್ಡ್ ಹೇಗಿದೆ, ಅದಕ್ಕೆ ತಕ್ಕನಾಗಿ ನಾನು ಪ್ರಿಪೇರ್ ಮಾಡ್ತೀನಿ ಆ ರೆಸ್ಯೂಮ್ ಅನ್ನೋದು ನಿಮ್ಮ ತಲೆಯಲ್ಲಿ ಅಷ್ಟು ಬರೋಲ್ಲ. ಅದ್ರ ಬಗ್ಗೆ ಗಮನ ಕೊಡಬೇಕಂದ್ರೆ ಸ್ವಲ್ಪ ಮುಂಚೆಯಿಂದ ನಾನು ನೋಡ್ಕೊಂಡಿರಿ. ಅದರದ್ದೊಂದು ವಿಡಿಯೋ ಮಾಡಾಕ್ತೀನಿ. ನೆಕ್ಸ್ಟು ನೀವು CGPA ಮೇಂಟೈನ್ ಮಾಡೋದು ಹೇಗೆ, CGPA ಎಷ್ಟು ಇಂಪಾರ್ಟೆಂಟ್ ಕ್ಯಾಂಪಸ್ ಸೆಲೆಕ್ಷನ್ಗೆ ಅಂತ ಅದರದ್ದು ಕೂಡ ಒಂದು ವಿಡಿಯೋ ಮಾಡಾಕ್ತೀನಿ. CGPA ಕೂಡ ಮೇಂಟೈನ್ ಮಾಡೋದು ತುಂಬ ಬೆಟರ್. ಒಳ್ಳೆ CGPA ಇದ್ದರೆ ಸೆಲೆಕ್ಟ್ ಆಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ಸೈಡ್ ನೋಡೋದಾದರೆ CGPA ಒಂದೇ ಅಲ್ಲ, ಬರೀ CGPA ಚೆನ್ನಾಗಿದ್ದು ಸ್ಕಿಲ್ಸ್ ಇಲ್ಲ ಅಂತಂದರೆ ಕಷ್ಟ. ಸ್ಕಿಲ್ಸ್ ಕೂಡ ಚೆನ್ನಾಗಿ ಕಲ್ತ್ಕೊಂಡಿರಿ. ಸ್ಕಿಲ್ಸ್ನ ಹೇಗೆ ಬಿಲ್ಡಪ್ ಮಾಡಬೇಕು ಅಂತಲೂ ನಮಗೆ ಐಡಿಯಾ ಇರಬೇಕು. ನೆಕ್ಸ್ಟು CGPA ಆಯಿತು, ಸ್ಕಿಲ್ಸ್ ಆಯಿತು, ಎರಡನ್ನೂ ನಾವು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿರಬೇಕು. CGPA ಚೆನ್ನಾಗಿದ್ದು ಸ್ಕಿಲ್ಸ್ ಇಲ್ಲ, ಸ್ಕಿಲ್ ಚೆನ್ನಾಗಿದ್ದು CGPA ಇಲ್ಲ ಆದ್ರೂ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಎರಡು ಕಡೆಗೂ ಗಮನ ಕೊಟ್ಕೊತ ಹೋಗ್ರಿ. ಇಂಜಿನಿಯರಿಂಗ್ ಲೈಫು ತುಂಬ ನಾವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಓದ್ತೀವೋ ಅಷ್ಟು ಈಸಿ ಅನಿಸುತ್ತೆ, ಅಷ್ಟು ಎಂಜಾಯ್ ಮಾಡ್ಬೋದು. ಇಂಜಿನಿಯರಿಂಗ್ ಸಿಲೆಬಸ್ ಹೆವಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ 3rd to 6th ಸೆಮ್ ತನಕ ಸ್ವಲ್ಪ ಹೆವಿ ಇರ್ಬೋದೇನೋ. ಆಮೇಲೆ 1st ಸೆಮ್ 2nd ಸೆಮ್ ಮತ್ತು 7th ಸೆಮ್ 8th ಸೆಮ್ ಅಷ್ಟು ಹೆವಿ ಇಲ್ಲ. ನಾವು ಓದ್ಕೊಂಡು ಹೋದರೆ ನಮ್ಗೆ ಈಸಿನೇ ಆಗುತ್ತೆ. ಲಾಸ್ಟ್ ನಮಗೆ 8th ಸೆಮ್ ಬರೋಷ್ಟೊತ್ತಿಗೆ ನಾವು ಇಂಜಿನಿಯರ್ಸ್ ಅನ್ನೋ ಫೀಲ್ ಬಂದುಬಿಟ್ಟಿರುತ್ತೆ ನಮ್ಗೆ ಆಲ್ರೆಡಿ. ಆ ಕಾಲೇಜ್ ಡೇಸ್ ಹೆಂಗಿರುತ್ತೆ ಅಂತ ಮೂವಿಯಲ್ಲಿ ತೋರಿಸ್ತಾರಲ್ಲ, ಹಂಗೆ ಬರ್ತೀವಿ 8th ಸೆಮ್ ಅಷ್ಟೊತ್ತಿಗೆ. ಸೊ 8th ಸೆಮ್ ಹಂಗೆ ಇರಬೇಕು ಅಂದರೆ ನಾವು 6th ಸೆಮ್ ಎಂಡಿಂಗಲ್ಲಿ ಪ್ಲೇಸ್ಮೆಂಟ್ ಆಗಿರಬೇಕು ನಮಗೆ. ಸೊ 6th ಸೆಮ್ಮಲ್ಲಿ ನಮಗೆ ಪ್ಲೇಸ್ಮೆಂಟ್ ಆಗಿರ್ಬೇಕಂದ್ರೆ ಸ್ಟಾರ್ಟಿಂಗಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ರಿ. ಇದು ನನ್ನ ಸಜೆಷನ್ಸ್. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಎಲ್ಲ ಇಂಜಿನಿಯರಿಂಗ್ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ಇವತ್ತಿಗೆ 100 ಸಬ್ಸ್ಕ್ರೈಬರ್ಸ್ ಆದರೂ ಖುಷಿ ಆಯಿತು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿರಾ ಅಥವಾ ಬೇರೆ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸಿದ್ದೀರಾ, ಶೇರ್ ಮಾಡಿದ್ದೀರಾ, ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲ್ಲಿ ಮತ್ತೆ ಸಿಗ್ತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ನಾಳೆ ಸಾಯಂಕಾಲ 7 ಗಂಟೆಗೆ, ಭಾನುವಾರ ಸಾಯಂಕಾಲ 7 ಗಂಟೆಗೆ ಲೈವ್ ಬರಬೇಕು ಅಂದ್ಕೊಂಡಿದ್ದೀನಿ. ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲಿಂದ ಫಸ್ಟ್ ಲೈವ್ ನಾಳೆ ಸಂಜೆ 7 ಗಂಟೆಗೆ. ದಯವಿಟ್ಟು ಮಿಸ್ ಮಾಡದೆ ಎಲ್ಲರೂ ಲೈವ್ಗೆ ಅಟೆಂಡ್ ಮಾಡಿ. ಥ್ಯಾಂಕ್ ಯು.